ನಾನು ಇದಕ್ಕೋಸ್ಕರ ಬಂದು ನನಗೋಸ್ಕರ ಯಾಕಂತ ಇದ್ದೀರಾ ನೀವು? ನಿಮಗೋಸ್ಕರ ಹೇಳಿರಿ, ನಿಮ್ಮ ಮಕ್ಕಳಿಗೋಸ್ಕರ ಹೇಳಿರಿ. ಅವರ ಮಾತನ್ನು, ಅವ್ರು ನಿಮ್ಮ ಮಾತನ್ನು ಕೇಳಿದ್ರೆ ನೀವು ಅಳ್ತಿರಲ್ಲ, ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ದೇವರ ಮಾತನ್ನು ಕೇಳದ ಕಾರಣಕ್ಕೆ ನಿಮ್ಗೆ ಈ ನೋವು ಬರ್ತಾ ಇದೆ. ನಾವು ದೇವ್ರ ಮಾತನ್ನು ಕೇಳ್ದಿರೋದಕ್ಕೆ ನಮ್ಗೆ ಈ ನೋವು. ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ದಿರೋದಕ್ಕೆ ನಮ್ಗೆ ದೇವ್ರು ಅದೇ ರೀತಿ ದುಃಖ ಪಡ್ತಾ ಇದ್ದಾರೆ. ಅಯ್ಯೋ ನನ್ನ ಮಗ ವಾಕ್ಯ ಪ್ರಕಾರ ನಡೀತಾ ಇಲ್ಲ ಅಂತ ದೇವ್ರು ಅದೇ ರೀತಿ ನಂಬ್ಕೋತಾ ಇದ್ದಾರೆ. ಒಂಚೂರು ಬದಲಾವಣೆ ಇಲ್ಲ. ನಮ್ಮ ಮಕ್ಕಳು ನಮ್ಮ ಮುಂದೆ ನೋವು ಪಡಿಸುವಂತಹ ವಿಷಯಗಳು, ಘಟನೆಗಳು ನಾವು ಅನುಭವಿಸುವಾಗ ಆ ನೋವು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ಥರ ನನ್ನ ತಂದೆ ನನ್ನ ಮಾತಕ್ಕೆ ವಿರುದ್ಧವಾಗಿ ನಡೆಯುವಾಗ ನನ್ನ ನೋಡಿ ನನ್ನ ತಂದೆ ನೊಂದ್ಕೋತಾವ್ರೆ ಅಂತ ನೀವು ಯಾವಾಗ ಅರ್ಥಕೋತಿರೋ ನಿಜವಾಗ್ಲೂ ಪ್ರಿಯರೇ ದೇವರ ಮನಸ್ಸನ್ನು ನಿಮ್ಗೆ ಅರ್ಥ ಆಗುತ್ತೆ. ಪ್ರಪಂಚ ಭಯಂಕರವಾದ ರೀತಿಯಲ್ಲಿ ಹೋಗ್ತಾ ಇದೆ ಪ್ರಿಯರೇ. ಕ್ರೈಸ್ತರಾದಂತ ನಾವಾದ್ರೂ ಏನ್ ಮಾಡ್ಬೇಕು ಹೇಳಿ? ದೇವರಿಗೋಸ್ಕರ ತವಾಕ ಪಡ್ಬೇಕು. ಯಾರು ಹೋಗೋರನ್ನ ಸೇವೆಗೆ, ಯಾರು ಸೇವೆ ಮಾಡುವವರು, ಬೆಳೆಗಳು ಬಹಳ ಉಳಿಯೋರು ಇಲ್ಲ. ಎಲ್ಲರೂ ಸುಖ, ಎಲ್ಲರೂ ತನ್ನ ಕಾರ್ಯ. ಮಗು ಬೆಳೆಯುವಾಗ ಆತನ ಒಂದು ಎಜುಕೇಶನ್ ಚಿಂತೆ, ಮಧ್ಯಾವಸ್ಥೆಗೆ ಬಂದಾಗ ಅವನ ಮದುವೆ ಚಿಂತೆ, ಮದುವೆ ಆದ್ಮೇಲೆ ಮಕ್ಳು ಚಿಂತೆ, ಮೊಮ್ಮಕ್ಳು ಚಿಂತೆ, ಸತ್ತಾದ್ಮೇಲೆ ಏನ್ ಚಿಂತೆ? ಇರೋರ್ಗೂ ಚಿಂತೆ ಮಾಡ್ತೀವಿ. ಚಿಂತೆ ಎಲ್ಲ ನನ್ನ ಮೇಲೆ ಹಾಕುವಂತ ದೇವ್ರು ಹೇಳಿದ್ದಾರೆ ಆಲ್ರೆಡಿ. ನಿನ್ನ ಚಿಂತೆ ಏನ್ ಚಿಂತೆ ಮಾಡ್ತೀಯಮ್ಮ? ಗಂಡು ಮಕ್ಳಿದಾರ, ಮದುವೆ ಪ್ರಯಾಣ, ನನ್ನ ಮೇಲೆ ಹಾಕು ನಿನ್ ಚಿಂತೆ. ನಾನು ಸಾಗಿಸ್ತೀನಿ. ಫಸ್ಟ್ ನನ್ನ ಕೆಲಸ ನೀವು. ನನ್ನ ಕೆಲಸ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಾನು ನಿನ್ ಕೆಲಸ ಮಾಡ್ತೀನಿ. ದೇವ್ರಿಗೋಸ್ಕರ ನಾವೊಂದು ಹೆಜ್ಜೆ ಇಟ್ಟರೆ ಏನಾಗುತ್ತೆ ಗೊತ್ತಾ? ದೇವ್ರು ನಮ್ಮ ಹಿಂದೆ ಬರ್ತಾ ಇರ್ತಾರೆ. ನಾವೇ ಎಲ್ಲೋ ಹೋಗ್ತಾ ಇದ್ದೀವಿ, ಆತನ ಹೇಳುವಂತ ಮಾರ್ಗದಲ್ಲಿ ನಾವು ಹೋಗ್ತಾ ಇಲ್ಲ. ನಮಗೋಸ್ಕರ ಚಿಂತೆ ಮಾಡೋರು ಯಾರೇ? ನಮ್ಗೆ ನಾವು ಚಿಂತೆ ಮಾಡ್ಕೊಂಡು ಏನ್ ಬೆಳೆಯೋಕ್ಕಾಗುತ್ತೆ? ಏನು ಬೆಳೆಯಕ್ಕಾಗಲ್ಲ ಪ್ರೇರೆ. ಒಂದು ಮೊಳ ಆದ್ರೂ ಬೆಳೆದಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿರೋ ಪಕ್ಷಿಯನ್ನು ನೋಡಿ ಅಂತ ಪಕ್ಷಿಗೆ ತೋರಿಸಿ ಹೇಳ್ತಾರೆ ಎಷ್ಟು ಅವಮಾನದ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಂಡ್ತೇವೆ. ಒಂದು ಮೀನ್ ತೋರಿಸಿ ಬುದ್ಧಿ ಹೇಳ್ತಾ ಇದ್ದಾರೆ ದೇವರು. ಒಂದು ಹಕ್ಕಿನ ತೋರಿಸಿ ಇಷ್ಟೇ ಇರುತ್ತೆ ಬೇರೆ. ಅದು ಹಕ್ಕಿ ಇಷ್ಟೇ ಅದು ಲೆಗಲು ಇಷ್ಟೇ ನಮ್ದು ಇಷ್ಟಪ್ಪ ಇರ್ತದೆ. ಕೆಲವರು ನೋಡಿ ತಲೆ ಇಷ್ಟಪ್ಪ ಇರ್ತದೆ, ಅದ್ರ ಬುದ್ಧಿ ಏನೂ ಇರಲ್ಲ. ಇಷ್ಟು ಹಕ್ಕಿನ ತೋರಿಸಿ ದೇವರು ಹೇಳ್ತಾ ಇದ್ದಾರೆ. ಅದ್ ನೋಡು, ಅದು ಬಿತ್ತುವುದಿಲ್ಲ, ನಿಂತರ ಏನ್ ಮಾಡೋದಿಲ್ಲ, ಬಿತ್ತನೆ ಹಾಕೋದಿಲ್ಲ, ಕುಯ್ಯುವುದಿಲ್ಲ, ಬ್ಯಾಂಕ್ಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಆದ್ರೂ ಪರಲೋಕದಲ್ಲಿರುವ ತಂದೆ ಅವ್ರನ್ನ ಸಾಕ್ತಾ ಇದ್ದಾರೆ ಅಂದ್ರೆ ಅವ್ರಿಗಿಂತ ನೀನು ಎಷ್ಟೋ ಹೆಚ್ಚಿನವನಲ್ಲ, ಎಷ್ಟೋ. ಅದಕ್ಕೆ ಆಳ ಆಗಲ್ಲ ಇಲ್ಲ. ಪ್ರೀತಿ ಶಾಶ್ವತವಾದದಂದ್ರೆ ಅದು ಶಾಶ್ವತ. ಅದಕ್ಕೆ ನೋ ಎಂಡಿಂಗ್. ಅದನ್ನ ನೋಡಿ ನಾವು ಬುದ್ಧಿ ಕಲಿಬೇಕು ಅಂತ ಅಂದ ಇದ್ರೆ ಬೇರೆ ಈ ಲೋಕದಲ್ಲಿ ನಾವು ಏನ್ ಕೂಡಿಟ್ಕೊಳ್ಬೇಕಂತಗೋಸ್ಕರ ನಾವು ತವಕ ಪಡ್ತಾ ಇದೀವಿ. ನಮ್ಗಂತೂ ಅರ್ಥ ಆಯ್ತಲ್ಲ. ದೇವ್ರನ್ನ ಬಿಟ್ಟು ನೀವು ಏನೂ ಮಾಡಲ್ಲ ಇದೀವಿ. ನೋಡಿ ಕೊನೆ ವಚನವನ್ನು ನೋಡಿ ಓದಿಕೊಂಡು ಮುಗಿಸ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 15:5 ನಾನು ದ್ರಾಕ್ಷಿಯ ಬಳ್ಳಿ, ನಾನೇ 15:5 ನಾನು ದ್ರಾಕ್ಷಿಯ ಬಳ್ಳಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಅವನು ಬಹಳ ಫಲ ಕೊಡುವನಲ್ಲ, ಅವನ್ನೇ. ಯಾರು? ಯೇಸು ಕ್ರಿಸ್ತನನ್ನು ಆ ದ್ರಾಕ್ಷಿ ಬಳ್ಳಿ ಬೇರೆ. ದ್ರಾಕ್ಷಿ ಬಳ್ಳಿ ನೋಡಿದ್ರ ಎಷ್ಟು ಅದ್ಭುತವಾಗಿರುತ್ತೆ ಬೇರೆ. ಅದು ತಿನ್ನುವಾಗ ಅದು ರುಚಿನೇ ಒಂಥರ ಅದ್ಭುತ ಬೇರೆ. ಏನ್ರಿ, ಒಂದೊಂದು ಹಣ್ಣು ಒಂದೊಂದು ರುಚಿ. ಅದರಲ್ಲಿ ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿಗೆ ಹೋಲಿಸಿ ಹೇಳ್ತಿದ್ರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ಇದ್ದರೆ ಅವನೇ ಬಹಳ ಫಲ ಕೊಡುವನು. ಬಹಳ ಫಲ ಕೊಡುವುದರಿಂದ ನಿನ್ನ ತಂದೆಗೆ ಸಂತೋಷ ಉಂಟಾಗುವುದು. ಯಾವ ಫಲ? ಲೋಕದಲ್ಲೇನೋ ಹಣ್ಣು, ಕಾಯಿ, ಹಂಪಲ ನೀನ್ ತಿನ್ನಮ್ಮ, ನಿನಗೆ ರೋಗ ಐತೆ ನೀನ್ ತಿನ್ನು, ಎಲ್ಲೋ ಕೊಡ್ತಾ ಇದೆಯಾ? ನೀನ್ ಹಣ್ಣು ತಿನ್ನು, ನಿನ್ ಬ್ಲಡ್ ಕಡಿಮೆ ಆಗೈತೆ ನೀನ್ ತಿನ್ನು ಅಂದ್ರೆ ಅದನ್ನ ದೇವ್ರು ಕೊಟ್ಬಿಟ್ಟು ಈ ಕೊಡ್ಬೇಕಾಗಿರೋದು ಆತ್ಮಿಕ ಫಲದಲ್ಲಿ ಏನ್ ಕೊಡ್ತಾ ಇದ್ದಾರೆ ಗೊತ್ತಾ? ಹೊಲಸು ಫಲಗಳನ್ನು ಕೊಡ್ತಾ ಇದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 7:20 ಬೆಳಗ್ಗೆ ಒಳಗಿನಿಂದ ಕೊಲೆ ಆಗುವುದಿಲ್ಲ ಎಂದ್ರೆ ಒಳಗಿನಿಂದ ಹೊರಗಡೆ ಬರುವಂತದ್ದೇ ಮನುಷ್ಯನನ್ನು ಕೊಲೆ ಮಾಡುವುದು. ಫಸ್ಟ್ನೇದು ಅದ್ರ ಬರುತ್ತೆ ಲೀಸ್ಟ್ ಕೊಟ್ಟಿದ್ದಾರೆ ದೇವರು. ಯಾವ್ದಾದ್ರು ಉಳುಕು ಫಲ, ಯಾವ್ದಾದ್ರು ಒಳ್ಳೆ ಫಲ. ಸೂಳೆಗಾರಿಕೆ, ಕಳ್ಳತನ, ಮೋಸ, ಆದ್ರ ಇದೆಲ್ಲ ಏನಾಗಿದೆ ಅಂದ್ರೆ ಉಳುಕು ಫಲ. ಇದನ್ನ ಕೊಟ್ಟು ಇದನ್ನ ನೀವು ಮಾಡಿಕೊಂಡಿದ್ರ, ಇದನ್ನ ನನ್ನ ಹತ್ರ ತಗೊಬಂದು ನೀವು ಪರಿಶುದ್ಧರಾಗಿ ನೀತಿವಂತರಾಗಿ ಬದುಕಿ ಅಂದ್ರೆ ನಿಮಗೆ ಮನಸ್ಸಿಲ್ಲ. ನೀವೇನ್ ಕೊಡ್ತಾ ಇದ್ರೆ, ಯಾವ ಫಲ ಕೊಡ್ತಾ ಇದ್ರೆ ಹುಳುಕು ಫಲ. ಏನಾಗಿದ್ದಾರೆ ಎಲ್ಲರೂ? ಹುಳುಕು ಫಲ ಕೊಡ್ತಾ ಇದ್ದಾರೆ. ಬೇರೆ ಈ ಭೂಮಿ ಒಂದು ಏನಾಗಿದೆ, ತೋಟವಾಗಿದೆ. ನಾವು ಮರಗಳು. ನಮ್ಮಿಂದ ಏನ್ ಉಂಟಾಗ್ಬೇಕು ಹೇಳಿ? ಒಳ್ಳೆ ಫಲ ಬರಬೇಕು. ಬೇರೆ ನಿಮ್ಮ ಮನೆ ಮುಂದೆ ಗಿಡ ಹಾಕ್ತೀವಿ, ನಮ್ಮ ಮುಂದೆ ಗಿಡ ಹಾಕ್ಬಿಟ್ಟು ಒಳ್ಳೆ ಗೊಬ್ಬರ ಹಾಕ್ತೀವಿ, ಒಳ್ಳೆ ಅದಕ್ಕೆ ಮೆಡಿಸಿನ್ ಟೈಮ್ಗೆ ನೀರು ಹಾಕಿ
ಅದು ಒಣಗೋದ್ರೆ ಎಷ್ಟು ಕೋಪ ಬರ್ತದೆ ಹೇಳಿ? ಏನೋ ಹೋಗ್ಲಿ ಒಂದು ಸರಿ ಹೋಗಿ ನೆಕ್ಸ್ಟ್ ಸರಿ ಕೊಡ್ತೀವಿ, ತಿರ್ಗಾ ಗೊಬ್ಬರ ಹಾಕಿ, ತಿರ್ಗಾ ನೀರು ಹಾಕಿ, ತಿರ್ಗಾ ಅದಕ್ಕೆ ನೆರಳು ಎಲ್ಲ ಸೌಕರ್ಯ ಮಾಡಿ ಬೆಳ್ಳಿ ಎಲ್ಲ ಕಟ್ಟಿ ಇದ್ಮೇಲೂ ತಿರ್ಗಾ ಉಳುಕು ಫಲ ಕೊಟ್ಟರೆ ಏನು ಮಾಡ್ತೀರಿ ಹೇಳಿ? ಒಲೆ ತಗೊಬಂದು ಬೇಯಿಸಿ ಅದ್ರ ಮುಂದೆ ಚಪಾತಿ ಮಾಡ್ಕೊಂಡು ತಿಂತೀರಾ ಅಲ್ವಾ? ಒಲೆಗೆ ಹಾಕ್ತೀರಾ, ಉರಿ. ನನ್ನ ಹೊಟ್ಟೆ ಎಷ್ಟು ಉರಿಸಿದ್ದೆ ನೀನು, ನಿನ್ನ ಹೊಟ್ಟೆ ಹಿಂಗೆ ಉರಿಬೇಕು ಅಂತ ಒಲೆಗೆ ಹಾಕಿ ಅದ್ರ ಮೂಲಕ ಚಪಾತಿನೇ ಏನೋ ಮಾಡ್ಕೊಂಡು ಹಳೆ ಕಾಲದಲ್ಲಿ ಒಲೆ ಬೇಯಿಸೋದಿದ್ರು. ಇವಾಗ ಅದು ಕೊಟ್ಟಿದ್ದು ಪಾಪ ಮೋದಿಯವ್ರು ಎಲ್ಲರಿಗೂ ಒಲೆ ಬೇಯಿಸ್ತಾ ಇದ್ದೀರಾ, ನೀವು ಗ್ಯಾಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅಮಾಯಕರು ಒಲೆಲೇಗೋ ಬೇಯಿಸ್ಕೊಂಡು ಅದನ್ನು ತಿನ್ಕೊಂಡಿದ್ರು. ಗ್ಯಾಸ್ ತಂದ್ಬಿಟ್ಟು 100-100 ರೂಪಾಯಿ ಮಾಡ್ಬಿಡಿ ಪಾಪ, ಅವ್ರ ಒಲೆನೂ ಇಲ್ಲ ಗ್ಯಾಸು ಇಲ್ಲ, ಉಪವಾಸ ಮಾಡ್ಬಿಟ್ಟು ಪಾಪ. ಇರ್ಲಿ, ಆ ಥರ ಮಾಡಿ ಏನಾಗಿದ್ದಾರೆ ಅಂದ್ರೆ ಹೇಳಿ, ಮನುಷ್ಯ ಒಳ್ಳೆ ಫಲ ಕೊಡ್ತಾರೆ, ಬರೀ ಹುಡುಕು ಫಲ. ದೇವ್ರು ಏನ್ ಹೇಳಿದಾರೆ? ಕೆಟ್ಟ ಹುಳಗಳನ್ನು ಕೆಟ್ಟ ಫಲಗಳನ್ನು ಕೊಡುವ ಪ್ರತಿಯೊಂದು ಮರವನ್ನು ಕಡ್ದು ನಾನು ಏನ್ ಮಾಡ್ತೀನಿ? ಬೆಂಕಿಗೆ ಹಾಕ್ತೀನಿ. ಅಲ್ಲಿ ಏನಾಗ್ತದೆ? ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರೇರೆ, ಬೆಂಕಿ ಆರುವುದಿಲ್ಲ, ಆತ್ಮ ಸಾಯುವುದಿಲ್ಲ. ಈ ಲೋಕದಲ್ಲಿ ಏನೋ ಹೊಟ್ಟೆವರಿ ಬಂದ್ರೆ ಡಾಕ್ಟರ್ ತಗೊಂಡಿದ್ದು, ಡಾಕ್ಟ್ರೇ ಹೊಟ್ಟೆವರಿ ಏನಾಗ್ಬೇಕು? ಆ ಗ್ಲೂಕೋಸ್ ಹಾಕಿ, ಒಂದ ಆಗಿಲ್ಲ ಇನ್ನೊಂದು ಹಾಕಿ, ಗ್ಲೂಕೋಸ್ ಮೇಲೆ ಗ್ಲೂಕೋಸ್ ತುರ್ತಾರೆ. ಬೇರೆ ಅಲ್ಲಿ ಯಾರು ಇರ್ತಾರೆ ನರಕದಲ್ಲಿ? ಅವ್ನು ಡಾಕ್ಟರ್ ಯೇಸು ಕ್ರಿಸ್ತನ ನಮಗೆ ಆತ್ಮರಕ್ಷಕರಿಂದ ಅಂಗೀಕಾರ ಮಾಡಿಲ್ಲ ಅಂದ್ರೆ ಅವನೇ ಬೆಂಕಿ ಕೇಳಲ್ಲ, ಅವ್ನು ದಾಟ್ತಾ ಇರ್ತಾನೆ. ಅವ್ರ ಹತ್ರ ಹೋಗಿ ಏನ್ ಕೇಳ್ತಾರ ನೀವು? ಗ್ಲೂಕೋಸ್ ಇರಲಿ, ಒಂದು ತೊಟ್ಟು ನೀರು ಸಿಗಲಿಲ್ಲ ಐಶ್ವರ್ಯವಂತನಿಗೆ. ಗ್ಲೂಕೋಸ್ ದೂರ ಮಾತದು. ಒಂದು ತೊಟ್ಟು ಒಂದು ಹನಿ ನೀರು ಸಿಗಲ್ಲ ನರಕದಲ್ಲಿ. ಬೆಂಕಿನೇ ನೀರು ಆರ್ಸಕ್ಕಾಗತ್ತಾ? ಈ ಲೋಕದ ನೀರು ಅಲ್ಲಿ ಆರಿಸ್ಬಿಡ್ಬೋದು, ಅಲ್ಲಿ ಏನಾಗುತ್ತೆ? ನೀರು ಇಲ್ಲ, ಗ್ಲೂಕೋಸ್ ಇರಲಿ, ನೀರು ಇಲ್ಲ. ಅದನ್ನ ಯಾರು ಅದರಿಂದ ನಮಗೆ ಬಿಡಿಸೋರು ಒಬ್ಬರು ಇಲ್ಲ ಪ್ರೇರೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ನಾನು ನನ್ನ ಮನೆಯವರು, ಯಾರು ಹೇಳಿದ್ರು? ಯೆಹೋಶುವ. ಎಂತ ಅದ್ಭುತವಾದ ಮಾತು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವರು, ಯೆಹೋವನನ್ನೇ, ತಂದೆಯಾದ ಪರಮಾತ್ಮನನ್ನೇ ಸೇವಿಸುವ. ಅದನ್ನು ಬಿಟ್ಟು ಯಾರು ಸೇವಿಸ್ಬೇಕಂತ ಇದ್ದೀರಾ? ಯಾರು ನಿಮ್ಮನ್ನ ಕಾಪಾಡ್ತಾರೆ? ನಿಮ್ಮ ಆತ್ಮಕ್ಕೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ನೀವು ಕಾಪಾಡೋದು? ಯಾರು ಹತ್ರ ಬರ್ತಾ ಇದ್ದೀರಾ ನೀವು? ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಗೆ ಯಾರು ಕಾಪಾಡೋರು? ಯಾರು ಇಲ್ಲ. ನನ್ನ ಹತ್ರ ಬನ್ನಿ. ಎಲ್ಲೇ ಬಾಯಾರಿದ ಜನರೇ ನನ್ನ ಬಳಿಗೆ ಬನ್ನಿರಿ, ಕಾಯವಿಲ್ಲದವನು ಸಹ ನನ್ನ ಬಳಿಗೆ ಬರಲಿ, ನಾನು ಜೀವಜಲದ ನೀರನ್ನು ಕೊಡ್ತೀನಿ. ನನ್ನ ಹತ್ರ ಬಾ, ನನ್ನ ಹತ್ರ ಬಾ. ಮೋಶೆ ಪ್ರೇರೆ ಎಷ್ಟು ವೈರಾಗ್ಯದಿಂದ ಹೇಳಿದಂತ ಮಾತನ್ನು ಕಳೆದಾಗಿ ನೋಡಿ ಮುಗಿಸಿಕೊಳ್ಳುವ ಪ್ರೇರೆ. ವಿಮೋಚನೆ ಕಾಂಡದಲ್ಲಿ 32ನೇ ಅಧ್ಯಾಯ 27ನೇ ವಚನ ನೋಡಿ. ಇಸ್ರಾಯೇಲರು ದೇವರ ಮಾತಿಗೆ ವಿರುದ್ಧವಾಗಿ ನಡೆದಾಗ 32:27 ಮೋಶೆ ಅವರಿಗೆ ಇಸ್ರಾಯೇಲ್ಯರ ದೇವರಾದ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ ತಮ್ಮ ಗೆಳೆಯರ ನೆರೆಯವನ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದರು. ಜನರನ್ನು ಸಂಹರಿಸಬೇಕು. ಯಾಕಂದ್ರೆ ಈ ಬಸವನನ್ನು ಮಾಡ್ಕೋತಾರೆ. ನಮ್ಮ ಮೋಶೆ ಸೆನಾಯಿ ಬೆಟ್ಟಕ್ಕೆ ಹೋಗಿ ದೇವರ 2 ಆಜ್ಞೆಗಳನ್ನು ಪಟ್ಟಿಗಳಲ್ಲಿ ಹಲಗೆಗಳಲ್ಲಿ ಬರ್ಸ್ಕೊ ಬಂದಾಗ ಜನರು ಏನ್ ಮಾಡಿದ್ರೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಸ್ಟಾರ್ಟ್ ಆಗೋದಂತ ಬೇರೆ. ನಾವು ವಾರ ಯಾಕೆ ಕುಡ್ಬೇಕು ಹೇಳಿ? ದೇವರ ಬಳಿಗೆ ಯಾಕೆ ಕುಡ್ಬೇಕು ಹೇಳಿ? ದೇವ ಸೇವಕರ ಮಾತನ್ನು ಯಾಕೆ ಹೇಳ್ಬೇಕು ಹೇಳಿ? ಯಾಕಂದ್ರೆ ದೈಹಿಕವಾಗಿ ಪಾಪ ನಾವು 1 ವರ್ಷ 2 ವರ್ಷ ಬಿಟ್ಕೊಂಡು ಮಾಡಿದ್ರು, ಆತ್ಮಿಕದಲ್ಲಿ ನಾವು 1 ವಾರ ದೇವರ ಸಭೆಗೆ ನಾವು ಬರದೇ ಇದ್ರೆ, ನಾವು ದ್ರಾಕ್ಷಾರಸ ರೊಟ್ಟಿ ತಗೊಳ್ಳದೇ ಇದ್ರೆ ಏನಾಗ್ತೀವಿ ಗೊತ್ತಾ? ನಾವು ನಮ್ಮ ಅಂತರಾತ್ಮದಲ್ಲಿ ನಾವು ಪಾಪ ಮಾಡೋದಾಗಿರ್ತೀವಿ. ಆ ಥರ ಮಾತುಗಳನ್ನು ಕೇಳೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಸಭೆ ಬಿಡ್ಲೇಬೇಕು. ನಮ್ಮ ದೇವ ಜನರು ಏನ್ ಮಾಡಿದ್ರೆ ಪ್ರತಿದಿನ ರೊಟ್ಟಿ ಮುರಿತಾ ಇದ್ರು. ಪ್ರತಿದಿನ ದೇವರ ಸೇವೆ, ದೇವರ ಕೆಲಸ, ದೇವರ ಮಾತುಗಳು ಪ್ರತಿದಿನ ಕೇಳ್ತಾ ಅವ್ರಿಗೆ ಲೋಕದ ಆಲೋಚನೆ ಬರಲಿಲ್ಲ. ಶುದ್ಧರಾಗಿ ದೇವ್ರ ಕಡೆ ಸೇರ್ಕೊಂಡು ಹೋಗ್ತಾ. ನಾವು ಏನ್ ಮಾಡ್ಬೇಕು? ಪ್ರತಿದಿನನೂ ದೇವರ ವಾಕ್ಯದಲ್ಲಿ ಹೇಳ್ಬೇಕು. ಮೋಸ ಹೇಳುವಂತ ಮಾತಿಲ್ಲಿ ದೇವ ಜನರು ದೇವರಿಗೆ ದ್ರೋಹ ಮಾಡಿದ್ರು ಬೇರೆ. ಬಸವನನ್ನು ಮಾಡಿಕೊಂಡು ಜೀವ ಸ್ವರೂಪನಾದ ದೇವರನ್ನು ಪಕ್ಕಕ್ಕೆ ಇಟ್ಟಾಗ ಹೇಳಿದಂತ ಮಾತಿರ್ಬೋದ ಮೋಸ ಸೊಂಟಕ್ಕೆ ಏನ್ ಮಾಡಿ ಕತ್ತಿನ ಕಟ್ಕೊಂಡ್ರಿ. ಈ ನಮಖರಂ, ಈ ಲೋಕದಲ್ಲಿ ಏನಂತಾರೆ ಗೊತ್ತಾ? ನಮಖರಂ ಅಂದ್ರೆ ದ್ರೋಹಿ. ನನ್ನ ಮಕ್ಕಳಿಗೆ ಕತ್ತರಿಸಿ ಬದುಕಬಾರ್ದು ಇವರು. ಯಾಕೆ? ದೇವರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಮನುಷ್ಯರಿಗಲ್ಲ ಬೇರೆ, ದೇವರಿಗೆ ದ್ರೋಹ. ಮೋಶೆ ಅಲ್ಲಿರೋಂಥ ಲೇವಿ ಗೋತ್ರದವ್ರು ಬಂದ್ರು ಬೇರೆ. ಲೇವಿ ಗೋತ್ರದವ್ರು ಬಂದಾಗ ಸೊಂಟಕ್ಕೆ ಕತ್ತಿ ಇಟ್ಕೊಂಡು ಏನ್ ಮಾಡಿದ್ರು ಹೇಳಿ? ಅಣ್ಣ ತಮ್ಮ ಅಕ್ಕ ತಂಗಿ ನೆರೆಯವರು ನೆಂಟರು ನನ್ನ ಸಂಬಂಧಿಕರು, ಅಯ್ಯೋ ಇವ್ನು ನನ್ನ ಮಗನಿಗೆ ಮದುವೆ ಮಾಡ್ಬೇಕಂತ ಇದ್ದೀನಿ, ಅವ್ರನ್ನ ಸಾಯಿಸ್ಬಿಡ್ತೀಯ, ಅಯ್ಯೋ ನನ್ನ ಮಗ ವೇಸ್ಟ್ ಆಗೋಯ್ತಾನೆ ಅಂತ ನೋಡ್ಲಿಲ್ಲ. ಕತ್ತರಿಸಿ ಎಲ್ಲಾರ್ನು ಚಿಂತೆ ಮಾಡಿದ್ರು. ಯಾಕೆ ಗೊತ್ತಾ? ದೇವರಿಗೆ ದ್ರೋಹ ಬಗೆದ್ರೆ ನಾನ್ ಕೊಂದಾಕಿಲ್ಲ ಅಂದ್ರೆ ದೇವರೇ ಕೊಂದಾಕ್ತೇನೆ ಎಲ್ಲೋ ಒಂದು. ಅದಕ್ಕೆ ದೇವ್ರ ಬಗ್ಗೆ ನಾನ್ ಕೊಂದಾಕಿ ನೀತಿವಂತನಾಗಿದ್ರೆ ಸರಿಯಲ್ಲ. ಈ ದಿನ ನಾವು ಮಗಂತ ನೀವು ಮಚ್ಚು ಕತ್ತಿಗಳು ಎತ್ಕೊಂಡು ನಿಮ್ಮ ಹೆಂಡತಿರ್ನ ನಿಮ್ಮ ಗಂಡರನ್ನ ಇಲಾಖಾದಾಗಿಂದ ಕಡ್ದಾಕ್ಬೇಡಿ. ದೇವ್ರು ಏನ್ ಹೇಳಿದ್ರೆ
ಅವ್ರ ಮನಸ್ಸಲ್ಲಿ ಅವ್ರು ಪ್ರೀತಿಸಿ, ಅವ್ರು ಬೇಕಾಗಿರ್ತದ್ದು ಕೊಡಿ, ಅವ್ರನ್ನ ಪೋಷಿಸಿ. ಆದ್ರೆ ದೇವರ ವಾಕ್ಯಕ್ಕೆ ಪ್ರಾಮುಖ್ಯವಾಗಿ ದೇವರಿಗೆ ಕೊಡಬೇಕಾಗಿರುವಂತ ಸ್ಥಾನದಲ್ಲಿ ದೇವರಿಗೆ ಇರಿಸಿ, ಅವ್ರಿಗೆ ಕೊಡಬೇಕಾಗಿರುವಂತ ಮರ್ಯಾದೆ ಅವ್ರು ಕೊಡಿ. ದೇವರಿಗಿಂತ ಹೆಚ್ಚಾಗಿ ನಾವು ಯಾರನ್ನು ಪ್ರೀತಿಸಬಾರ್ದು. ಪ್ರೀತಿ ಮಾಡೋಣ, ಎಲ್ಲರೂ ಪ್ರೀತಿ ಮಾಡೋಣ. ದೇವರಿಗೆ ಆತ್ಮಿಕದಲ್ಲಿ ದೇವರನ್ನು ಘನಪಡಿಸೋಣ. ಶಾರೀರಿಕವಾಗಿ ನಮ್ಮ ಸಹೋದರರು, ನಮ್ಮ ಹೆಂಡತಿ, ನಮ್ಮ ಮಕ್ಕಳಿಗೆ ಏನ್ ಮಾಡೋಣ, ಶಾರೀರಿಕವಾಗಿ ಅವ್ರನ್ನ ಪ್ರೀತಿಸಿ ಅವ್ರನ್ನೂ ಪರಲೋಕದ ಕಡೆ ನಡೆಸೋಣ. ಮನೆ ಕುಟುಂಬದಲ್ಲಿ ದೇವರ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಅಡ್ಡಿ ಮಾಡ್ಬಿಡುತ್ತೇವೆ. ಯೇಸುಸ್ವಾಮಿ ಹೇಳುವುದು ಅದ್ಭುತವಾದ ಮಾತು. ಈ ಚಿಕ್ಕವರಲ್ಲಿ ಯಾರಿಗಾದ್ರೂ ಅಡ್ಡಿಯಾದವನ ಗತಿಯನ್ನು ಏನು ಹೇಳಲಿ, ಅವನಿಗೆ ಬೀಸುವ ಕಲ್ಲನ್ನು ಕಟ್ಟಿ, ಕಲ್ ಕಟ್ಟಬೇಕಂತ ಈಜಾಡಕ್ಕೆ ಹಾಕ್ಬಾರ್ದು. ಅವನು ದಪ್ಪ ಕಲ್ ಕಟ್ಟಿ ಬಾವಿ ಒಳಗೆ ತಳ್ಬಿಡ್ಬೇಕು. ಈಜೊಡೆ ಕಲ್ನಾಡ್ದೆ ಮಾಡ್ಬೇಕು, ಸುಸ್ತಾಗಿ ಅಲ್ಲೇ ಸುತ್ತಬೇಕು. ದೇವರ ಕೆಲಸಕ್ಕೆ ಅಡ್ಡಿ ಬರುವಂತ ಪ್ರತಿಯೊಬ್ಬರ ಮನಸ್ಸಲ್ಲಿ ಸಮಾಧಾನ ಇರಬೇಕು. ಮನಸ್ಸಲ್ಲಿ ಸಮಾಧಾನ ನಿಜವಾಗಿ ಇರ್ತದೆ. ಯಾಕಂದ್ರೆ ದೇವರ ಕೆಲಸ ಮಾಡ್ತಾರೆ, ದೇವರಿಗೋಸ್ಕರ ಬದುಕ್ತಾ ಇರ್ತಾರೆ, ದೇವರಿಗೋಸ್ಕರ ಸಹಾಯ ಮಾಡ್ತಾ ಇರ್ತಾರೆ, ದೇವರಿಗೋಸ್ಕರ ಕಷ್ಟಪಡ್ತಾ ಇರ್ತಾರೆ. ಅನೇಕರು ಕಷ್ಟಪಡ್ತಾ ಇರ್ತಾರೆ. ಅದನ್ನ ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಜೀವನ ಹೀಗಿದೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ನಿನ್ನ ಹೆಂಡತಿ ದೇವರಿಗೋಸ್ಕರ ಬದುಕ್ತಾ ಇದ್ದಾಳೆ, ನಿನ್ನ ಮಗಳು ದೇವರಿಗೋಸ್ಕರ ಬದುಕ್ತಾ ಇದ್ದಾನೆ, ಪರಲೋಕ ಸಂಪಾದನೆ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಏನೇ ಸಂಪಾದನೆ ಇಲ್ಲದೆ ಇರ್ಬೋದು, ಮನೆ ಇಲ್ವಾ, ದೇವ್ರ ಸ್ತೋತ್ರ. ಏನು ಸ್ಥಿತಿಲಿಲ್ವಾ, ದೇವ್ರ ಸ್ತೋತ್ರ ಅಂತ ಹೇಳೋದು. ಪರಲೋಕದಲ್ಲಿ ಮನೆ ಯಾರು ಕೊಡ್ತಾರೆ ಹೇಳಿ? ರೋಡ್ ಪಕ್ಕ ಸೈಟ್ ಇದ್ದವ್ರಿಗೆ ಹಿಡಿಯಕ್ಕೆ ಆಗಲ್ಲ. ಏನು ಆತನೇ ಕಳ್ಕೊಂಡು ಸತ್ತೋದಾಗ ಚಟ್ಟು ಸಮೇತ, ಅದ್ರ ಪೀಸ್ ಸಮೇತ ಈ ಕಲಂಗಡಿಯನ್ನು ಕಟ್ ಮಾಡಿ ಕೊಡ್ತಾರೆ ಗೊತ್ತಾ? ಟೇಸ್ಟ್ ನೋಡ್ತೀರಾ ಸರ್? ಅಂತ ಕಟ್ ಮಾಡ್ಬಿಟ್ಟು ಅಷ್ಟೇ ಎತ್ಕೊಡ್ತಾನೆ. ಇವನೇನು ಕಟ್ ಮಾಡ್ಕೊಂಡು ಅದೇ ರೀತಿ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗ್ಬಿಡಂಗೆ ಸಾಯ್ತಾ ಇರ್ತಾರೆ. ಬಿಟ್ಬಿಟ್ಟೆ ಹೋಯ್ತಾನೆ ಇಲ್ಲಿ. ಅದು ಯಾರ ಪಾಲಾಗ್ಬೋದು ಅವನಿಗೆ ಗೊತ್ತಿಲ್ಲ ಅಂತ ಕಳೆವಾರದ ವಾಕ್ಯ ಕೇಳಿದಲ್ವ? ಆಸ್ತಿಯನ್ನು ಕೂಡಿಸಿದ ಸ್ಥಿತಿ ಅದು ಯಾರ ಪಾಲಾಗೋದಂತ ಅವನಿಗೆ ಗೊತ್ತಿಲ್ಲ. ನಮ್ಮ ಆಸ್ತಿ ಏನಾಗಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ, ನಮಗೂ ಚೆನ್ನಾಗಿ ಗೊತ್ತಿದೆ. ಕ್ರೈಸ್ತರಾದಂಥ ನಾವು ಅಸ್ಥಿವಾರದ ಮೇಲೆ ಕಟ್ಟೋಣ. ಅಲ್ಲಿ ಕಳ್ಳನ್ನು ಕದ್ದುಕೊಳ್ಳುವುದಿಲ್ಲ, ಹಾಳು ಮಾಡುವುದಿಲ್ಲ. ಆ ಪರಲೋಕದ ಮೇಲೆ ನಾವು ನಮ್ಮ ಮನಸ್ಸನ್ನು, ನಮ್ಮ ಕಣ್ಣನ್ನು, ಮೇಲಾದವುಗಳನ್ನು ನಾವು ಹುಡ್ಕೊಳ್ಳಬೇಕು. ಭೂ ಸಂಬಂಧವಾದದ್ದು ಬೇಡಪ್ಪ, ಒಂದು ದಿವಸ ನಾಶವಾಗುತ್ತೆ. ಇದ್ದವರು ಕಳ್ಕೊಂಡಿರೋ ಸ್ಥಿತಿ, ಭಯಂಕರ ಸ್ಥಿತಿ ಇದೆ. ಅವ್ರು ನೋವು ತುಂಬಾ ಇದ್ದವರು ಕಳ್ಕೊಂಡ್ಬಿಟ್ಟವ್ರು. ಏನು ಇಲ್ದಾರೆ, ಏನು ಇರಲಿಲ್ಲ. ನಾನು ಆಲ್ರೆಡಿ ಹಿಂಗೆ ಬಂದೆ, ತಾಯಿ ಗರ್ಭದಲ್ಲಿ ಹೇಗೆ ಬಂದನು ಹಾಗೆ ಹೋದನು ಅಂತ ಯೋಬಂತರ ನಾವು ಆಲೋಚನೆ ಮಾಡಿದ್ರೆ ನಮ್ಮ ಜೀವಿತವನ್ನು ದೇವ್ರ ಮುಂದೆ ನಾವು ಹೆಚ್ಚಾಗಿ ನಾವು ಭಕ್ತರಾಗಿರೋದಕ್ಕೆ ಸಾಧ್ಯವಾಗುತ್ತೆ. ನಾವು ಹೆಚ್ಚಾಗಿ ದೇವ್ರನ್ನ ಪ್ರೀತಿಸೋಣ, ನಮ್ಮ ಮನೆಯವ್ರನ್ನ ಪ್ರೀತಿಸೋಣ. ದೇವ್ರಿಗೆ ಹೆಚ್ಚಾಗಿ ಬೇಡ. ದೇವ್ರ ಕೆಲಸ ಮಾಡೋರು ದೇವ್ರ ಕೆಲಸ ಮಾಡಲಿ, ದೇವ್ರ ನಮ್ಮನ್ನು ಘನಪಡಿಸಲಿ ಎಂದು 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದಂತಹ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ಸೊ ಯಾಕೆ ದೇವರನ್ನ ನಂಬೋದಿಲ್ಲ ಅಂತ ತುಂಬಾ ಜನ ಕೇಳಿದ್ರೆ,